ರಾಮ ಮಂದಿರ ಅನ್ನೋದು ಕೋಟ್ಯಾಂತರ ಹಿಂದೂಗಳ ನಂಬಿಕೆಯ ವಿಚಾರ, ಭಕ್ತಿಯ ವಿಚಾರ. ಆ ಕಾರಣಕ್ಕಾಗಿಯೇ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆದಾಗ ಅನೇಕರು ಅಲ್ಲಿಗೆ ಹೋಗಿದ್ರು, ಖುಷಿಯನ್ನ ಪಟ್ಟಿದ್ರು, ಆಯಾ ಜಿಲ್ಲೆಗಳಲ್ಲಿ ಊರುಗಳಲ್ಲಿ ಸಿಹಿಯನ್ನ ಹಂಚಿ ಸಂಭ್ರಮ ಪಟ್ಟರು. ಆದ್ರೆ ಆಗಿದ್ದೇನು? ರಾಮ ಮಂದಿರ ಟ್ರಸ್ಟ್ ಮೇಲೆ ಅಪನಂಬಿಕೆ ಉಂಟಾಗಿದ್ದು ಎಸ್ಐಟಿಯಿಂದ ಈಗಾಗಲೇ ಚಂಪತ್ ರಾಯ್ ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ಆಲ್ರೆಡಿ ಚಂಪತ್ ರಾಯ್ ಅವರು ರಾಜೀನಾಮೆಯನ್ನ ಈ ಟ್ರಸ್ಟ್ಗೆ ಕೂಡ ಕೊಟ್ಟಿದ್ರು. ಆದ್ರೆ ಅವರ ವಿಚಾರಣೆಯನ್ನ ಈಗ ನಡೆಸಲಾಗ್ತಾ ಇದೆ. ತನಿಖೆ ತೀವ್ರ ಗತಿಯಲ್ಲಿ ನಡೀತಾ ಇದೆ. ಎಸ್ಐಟಿ ವಿಚಾರಣೆಯನ್ನ ಮಾಡ್ತಾ ಇದ್ದು ದೊಡ್ಡವರ ಬೇಟೆ ಆಡ್ತಾ ಇದೆ ಎಸ್ಐಟಿ. ಇದರಲ್ಲಿ ದೊಡ್ಡ ಮಿಖಗಳೇ ಈಗ ಸಿಗ್ತಾ ಇರುವಂತದ್ದು. ಪಾರದರ್ಶಕವಾದ ತನಿಖೆ ಆಗಬೇಕು ಅನ್ನೋದು ಕೋಟ್ಯಾಂತರ ಭಕ್ತರ ಒಂದು ಒತ್ತಾಯ ಕೂಡ ಹೌದು, ಬೇಡಿಕೆ ಕೂಡ ಹೌದು. ಕಾರಣ, ದೇವರನ್ನ ನಂಬಿ, ರಾಮನನ್ನ ನಂಬಿ ದೇಣಿಗೆಯನ್ನ ಹಾಕಿರ್ತಾರೆ, ದುಡ್ಡನ್ನ ಕೊಟ್ಟಿರ್ತಾರೆ. ನಮ್ಮ ಸಂಕಷ್ಟ ನಿವಾರಣೆ ಆಗ್ಲಿ ಅಂತೇಳಿ ಎಷ್ಟೋ ಕಷ್ಟದಿಂದ ಆ ದುಡ್ಡನ್ನ ಹಾಕಿರುವವರು ಇರ್ತಾರೆ. ಅಂತಹ ದುಡ್ಡು ಯಾರದ್ದೋ ಪಾಲಾಗತ್ತೆ, ಆ ಹಣ ಇನ್ಯಾರದ್ದೋ ಪಾಲಾಗತ್ತೆ ಅಂತ ಹೇಳಿದ್ರೆ ಅದು ಭಕ್ತರ ನಂಬಿಕೆಯ ಪ್ರಶ್ನೆಯಾಗುತ್ತೆ. ಹಾಗಾದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ಈಗ ಯಾವೆಲ್ಲ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಯಾರ್ಯಾರ ತನಿಖೆಯನ್ನ ನಡೆಸಲಾಗಿದೆ, ತನಿಖೆಯಲ್ಲಿ ಗೊತ್ತಾಗಿರೋದು ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಚಂಪತ್ ರಾಯ್ ಅವರ ವಿಚಾರಣೆಯನ್ನ ಎಸ್ಐಟಿ ಈಗಾಗಲೇ ಆರಂಭ ಮಾಡಿದೆ. ಎಸ್ಐಟಿ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ, ಅತ್ಯಂತ ವೇಗವಾಗಿ ನಡೀತಾ ಇದೆ. ದೇಣಿಗೆ ಹಣ ದುರ್ಬಳಕೆಯಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂತಹ ವಾದವನ್ನ ಚಂಪತ್ ರಾಯ್ ಅವರು ಮಾಡ್ತಾನೆ ಇದ್ದಾರೆ. ಕೆಲ ದಿನಗಳಿಂದಲೂ ಕೂಡ ಈ ವಿಚಾರವನ್ನ ಅವರು ಹೇಳ್ತಾನೆ ಇದ್ದಾರೆ. ಸ್ಟಿಲ್ ಎಸ್ಐಟಿ ತೀವ್ರವಾದ ತನಿಖೆಯನ್ನ ಮಾಡ್ತಾ ಇದೆ. ಸಿಬ್ಬಂದಿಯೇ ಲೂಟಿ ಮಾಡ್ತಾರೆ ಅಂತ ನಾನು ಭಾವಿಸಿರ್ಲಿಲ್ಲ ಅನ್ನುವಂತಹ ಉತ್ತರವನ್ನ ಚಂಪತ್ ರಾಯ್ ಅವರು ತನಿಖೆಯ ವೇಳೆ ಹೇಳ್ತಾ ಇರುವಂತದ್ದು. ಒಡವೆಗಳ ಮಾಹಿತಿ ಇತ್ತು, ಸುರಕ್ಷಿತವಾಗಿ ಅದನ್ನ ಇಟ್ಟಿದ್ವಿ ಅಂತ ಹೇಳಿ ಚಂಪತ್ ರಾಯ್ ಹೇಳ್ತಾ ಇದ್ದಾರೆ. ಕೇವಲ ಹಣ ಮಾತ್ರ ಹೋಗಿಲ್ಲ, ಅಲ್ಲಿ ರಾಮನಿಗೆ ಹಾಕಿದ ಭಕ್ತರು ಕೊಟ್ಟಿರುವಂತಹ ದೇಣಿಗೆ ಆಗಿರ್ಬೋದು, ಒಡವೆಗಳು ಕೂಡ ಅಲ್ಲಿ ಇಲ್ಲ, ಕದಿಯಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎಸ್ಐಟಿಯಿಂದ ಅನಿಲ್ ಮಿಶ್ರಾ, ಗೋಪಾಲ್ ರಾವ್ಗೂ ಕೂಡ ಈಗಾಗಲೇ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಅವರು ಕೂಡ ತನಿಖೆಯನ್ನ ಎದುರಿಸಬೇಕಾಗುತ್ತೆ. ಅನುಕಲ್ಪ ಮಿಶ್ರಾ ಭಾವ ಲವಕುಶ ಮೇಲೂ ಎಸ್ಐಟಿ ತೀವ್ರವಾದ ನಿಗಾವನ್ನ ಇಟ್ಟಿದ್ದು ವಿಚಾರಣೆ ಒಬ್ಬೊಬ್ಬರಾಗಿ ಎಲ್ಲರ ವಿಚಾರಣೆಯನ್ನು ಕೂಡ ಎಸ್ಐಟಿ ಮಾಡುತ್ತೆ. ಪಾರದರ್ಶಕವಾದ ಇಲ್ಲಿ ಪ್ರತಿಕ್ರಿಯೆಗಳು ಅಂದ್ರೆ ವಿಚಾರಣೆ ಆಗಬೇಕು, ಸರಿಯಾದಂತಹ ಸ್ಪಂದನೆ ಸಿಗಬೇಕು ಅನ್ನೋದು ಒತ್ತಡ ಇರೋದು ಭಕ್ತರಿಂದ. ಕೋಟಿ ವೆಚ್ಚದ ದೊಡ್ಡ ಮನೆಯನ್ನ ಕಟ್ತಾ ಇರೋದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿ ಕಂಟ್ರೋಲ್ ರೂಮ್ನ ಉಸ್ತುವಾರಿಯಾಗಿದ್ದಂತಹ ಅರ್ಜುನ್ ದೇವ್ನನ್ನ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. ಯಾಕಂದ್ರೆ ಎಲ್ಲವೂ ಕೂಡ ಸಿಸಿಟಿವಿ ಕಂಟ್ರೋಲ್ ರೂಮ್ನವರಿಗೆ ಗೊತ್ತಿರುತ್ತೆ ಎಲ್ಲಿ ಏನಾಗಿದೆ ಏನು, ಅದನ್ನ ಚೆಕ್ ಮಾಡಬೇಕಾಗಿರೋದು ಅವರ ಕರ್ತವ್ಯ. ಆದ್ರೆ ಎಲ್ಲರ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಚಂಪತ್ ರಾಯ್ ಅವರು ಪ್ರಮುಖವಾಗಿ ವಿಚಾರಣೆಯನ್ನು ಎದುರಿಸುವ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಚಂಪತ್ ರಾಯ್ ಇಲ್ಲಿ ಸೇಫಾ ಅನ್ನುವ ಪ್ರಶ್ನೆ ಕೂಡ ಇದೆ. ಚಂಪತ್ ರಾಯ್ ಬೆಂಬಲಕ್ಕೆ ನಿಂತಿದ್ದಾರೆ ಟ್ರಸ್ಟ್ನ ಕೆಲ ಸದಸ್ಯರು. ಅವರಿಗೇನು ಗೊತ್ತಿಲ್ಲ, ಅವರ ಪಾತ್ರ ಅದರಲ್ಲಿ ಇಲ್ಲ ಅನ್ನುವಂತಹ ವಿಚಾರವನ್ನ ಟ್ರಸ್ಟ್ನ ಕೆಲ ಸದಸ್ಯರು ಹೇಳ್ತಾ ಇದ್ದಾರೆ. ಚಂಪತ್ ರಾಯ್ ಪರ ನಿಂತಿರುವಂತಹ ಟ್ರಸ್ಟ್ನ ಸದಸ್ಯ ಮಹಾಂತ ದಿನೇಂದ್ರ ದಾಸ್ ಅವರು ಚಂಪತ್ ರಾಯ್ ಅವರ ಪರವಾಗಿ ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅನ್ನೋದನ್ನ ಹೇಳುವ ಕೆಲಸ ಮಾಡ್ತಾ ಇದ್ದಾರೆ. ಟ್ರಸ್ಟ್ ಸದಸ್ಯರಿಂದ ಯಾವುದೇ ಲೂಟಿ ಆಗಿಲ್ಲ ಅನ್ನುವಂತಹ ವಾದವನ್ನ ಇಲ್ಲಿ ಮಂಡನೆ ಮಾಡಲಾಗ್ತಾ ಇದೆ. ಒಂದು ಟ್ರಸ್ಟ್ ಅಂತ ಹೇಳಿದ್ರೆ ಟ್ರಸ್ಟ್ ನಲ್ಲಿ ಸಂಬಂಧಪಟ್ಟಂತವರು ಇರ್ತಾರೆ, ಅವರಿಗೆ ಎಲ್ಲವೂ ವಿಚಾರ ಗೊತ್ತಿರುತ್ತೆ. ಅವರ ಮಾರ್ಗದರ್ಶನದಂತೆಯೇ ಅಲ್ಲಿ ಸಭೆಗಳಾಗತ್ತೆ, ಚರ್ಚೆಗಳಾಗತ್ತೆ. ಹಣ ಎಲ್ಲಿಂದ ಹೋಗಬೇಕು, ಯಾವಾಗ ಹೋಗಬೇಕು, ಎಷ್ಟು ಯಾರಿಗೆ ಕೊಡಬೇಕು, ಎಲ್ಲವೂ ಕೂಡ ನಿಖರವಾದ ಮಾಹಿತಿ ಟ್ರಸ್ಟ್ನವರಿಗೆ ಇರುತ್ತೆ. ಹಾಗಾಗಿ ಅವರಿಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳುವ ಹಾಗೆ ಇಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಚಂಪತ್ ರಾಯ್ ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿ ಮಹಾಂತ ದಿನೇಂದ್ರ ದಾಸ್ ಅವರು ಹೇಳ್ತಾರೆ. ಅವ್ರಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವರಿಗೆ ಈ ವಿಚಾರ ಗೊತ್ತೇ ಇಲ್ಲ ಅನ್ನೋದನ್ನ ಹೇಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಸ್ಐಟಿ ತನಿಖೆ ನಿರಂತರವಾಗಿ ನಡೀತಾ ಇದೆ. ಹಗರಣದಿಂದ ದೂರ ಉಳಿದಿದೆ ಇಲ್ಲಿ ವಿಎಚ್ಪಿ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಕಾರಣ, ಈಗಾಗಲೇ ಇಂತಹ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಸಂಘಟನೆಗಳ ಮೇಲೆ ಅಥವಾ ಯಾವುದೇ ರೀತಿಯಂತಹ ಸಂಘಗಳ ಮೇಲೆ ಒಂದಷ್ಟು ಅನುಮಾನಗಳು ಬರುತ್ತೆ, ಅಥವಾ ಇವರು ಏನು ಹೇಳ್ತಾರೆ ಅನ್ನುವಂತಹ ಒಂದು ಯೋಚನೆಗಳು ಬರುತ್ತೆ. ಆದ್ರೆ ವಿಎಚ್ಪಿ ಇವೆಲ್ಲದಿಂದ ಕೂಡ ದೂರ ಇದೆ. ಮಂದಿರ ಕಟ್ಟಿದ್ದೇವೆ, ಮುಂದಿನದೆಲ್ಲವೂ ಕೂಡ ಸರ್ಕಾರದ್ದು ಅಂತ ಹೇಳಿ ವಿಎಚ್ಪಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದೆ. ನಮಗೂ ಕೂಡ ಅದಕ್ಕೂ ಈಗ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೋಟ್ಯಾಂತರ ಭಕ್ತರ ನಂಬಿಕೆ ಆಗಿದ್ದಂತಹ ಆಶಾಭಾವನೆಯಾಗಿದ್ದು ರಾಮ ಮಂದಿರ ನಿರ್ಮಾಣ, ಅದು ಆಗಿದೆ, ಉಳಿದದೆಲ್ಲವೂ ಸರ್ಕಾರ ಅಂತ ಹೇಳಿ ವಿಎಚ್ಪಿ ಇಲ್ಲಿ ಹೇಳ್ತಾ ಇರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಎಚ್ಪಿ ಮುಖಂಡರಾಗಿರುವ ಅಲೋಕ್ ಕುಮಾರ್ ಅವರು ಮಾತಾಡಿದ್ದಾರೆ. दोनों बातों से संतुष्ट हूं। चारों तरफ से ये शोर मचाया जा रहा था
कि अगर चंपत जी महामंत्री के पद पे बने रहेंगे तो जांच प्रभावित हो सकती है। उनको त्यागपत्र देने की कोई मजबूरी नहीं थी, हम में से किसी ने भी मांगा नहीं था, पर जांच प्रभावित ना हो, जांच प्रभावित होती दिखे भी नहीं, इसके लिए उन्होंने त्यागपत्र दिया। मैं इसको अच्छा कदम मानता हूं, साहसपूर्ण कदम मानता हूं। ಈ ವಿಚಾರ ಕೂಡ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿರುವ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಹಾಗೆಯೇ ಯೋಗಿ ಆದಿತ್ಯನಾಥ್ ಅವರು ರಾಮನ ವಿಚಾರದಲ್ಲಿ ಈ ಹಿಂದೆ ಯಾರ್ಯಾರು ಏನೇನು ಹೇಳಿದ್ರು, ಈಗ ಏನ್ ಮಾತಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ. Indulge in corruption in the name of God have been let down. Na khaunga na khane dunga was whose slogan? Mr. Modi's slogan. Maybe he was right. सिर्फ राम से खाऊंगा, राम भक्तों से खाऊंगा. Is that what he meant? And where no मन की बात on this? 2017 के पहले जो जय श्री राम बोलने पर लाठी मारते थे, जब उत्तर प्रदेश में राम भक्त कहता था कि राम लला हम आएंगे, मंदिर वहीं बनाएंगे, और राम भक्तों पर जो समय गोली चलाते थे, आज वे आस्था की वकालत करते हुए दिखाई देते हैं। 2017 के पहले राम के अस्तित्व को ही नकार चुकी थी, श्री कृष्ण के अस्तित्व को ही नकार चुकी थी। आज वो भी कहती है कि राम तो सबके हैं। अब ये लोग सब मचल रहे हैं अयोध्या जाने के लिए, लेकिन प्रभु राम तो जग नियंता हैं। ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಅವರು ಮಾತಾಡಿದ್ದಾರೆ. ಈ ಹಿಂದೆ ಯಾರ್ಯಾರು ಏನು ಹೇಳ್ತಾ ಇದ್ರು, ರಾಮ ಮಂದಿರ ನಿರ್ಮಾಣ ಮಾಡೋದೇ ಅವ್ರಿಗೆ ಇಷ್ಟ ಇರಲಿಲ್ಲ, ಅಂತಹ ಸಂದರ್ಭದಲ್ಲಿ ಇದೀಗ ರಾಮದ ವಿಚಾರವನ್ನ ಇಟ್ಟುಕೊಂಡು ಅದನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ, ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದಾರೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಗೆ ಆ ಟ್ರಸ್ಟ್ನಲ್ಲಿ ಬಿಜೆಪಿಯ ಯಾವೊಬ್ಬ ಪದಾಧಿಕಾರಿಯೂ ಇಲ್ಲ, ಯಾರೊಬ್ಬರು ಬಿಜೆಪಿಯವರ ಪದಾಧಿಕಾರಿಗಳಿಲ್ಲ. ನಾವು ರಾಮ ಮಂದಿರ ನಿರ್ಮಾಣಕ್ಕೆ ಹೋರಾಟ ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಕರಸೇವೆಗೆ ಹೋಗಿದ್ದೀವಿ. ನೀವ್ಯಾರು ಹೋಗಿದ್ದೀರಿ ಕಾಂಗ್ರೆಸ್ನವರು? ಒಂದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿಕೆ ಕೊಡುವಂಥ ಧೈರ್ಯವೂ ಇಲ್ಲದೆ ಇದ್ದಂಥ ಹೇಡಿಗಳಾಗಿದ್ರಿ ನೀವು. ಈಗ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಧೈರ್ಯ ಬಂದಿದೆ, ಸಂತೋಷ. ಚಿಂತೆ ಮಾಡಬೇಡಿ, ಅಲ್ಲಿ ಯೋಗಿ ಇದ್ದಾರೆ. ಯೋಗಿ ಯಾರನ್ನೂ ಸಹಿಸೋದಿಲ್ಲ ಈ ಥರ ಅಕ್ರಮ ಮಾಡಿದವ್ರನ್ನ. ಹಂಗಾಗಿಯೇ 8 ಜನರನ್ನ ಜೈಲಿಗೆ ಕಳಿಸಿದ್ದಾರೆ. ಆಸ್ತಿ ಇವ್ರ ಹತ್ರ ಇದ್ದು ಮಾಹಿತಿ ಕೊಡಲಿ, SITಗೆ. ಇವ್ರಿಗೆ ದೊಡ್ಡ ಮಾಹಿತಿ ಇದ್ರೆ ಕೊಡಲಿ, ದೊಡ್ಡ ಮಾಹಿತಿ ಇದ್ರೆ ಕೊಡಲಿ. SIR ಆಗತ್ತೆ ಬರತ್ತೆ ಅಂತ ಇಷ್ಟು ದಿನಗಳ ಕಾಲ ಹೇಳ್ತಾ ಇದ್ದಿದ್ದು, ಇವತ್ತಿನಿಂದ ಅಧಿಕೃತವಾಗಿ ರಾಜ್ಯದಾದ್ಯಂತ SIR ಆರಂಭ ಆಗಿದೆ. ಜನರು ಕೂಡ ಈಗಾಗಲೇ ಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಅರ್ಜಿಯನ್ನ ಕೂಡ ತಂದು ಕೊಡ್ತಾರೆ. ಅದರಲ್ಲಿ ಏನು ದಾಖಲೆಗಳನ್ನ ಕೇಳ್ತಾರೋ, ಏನು ಮಾಹಿತಿಯನ್ನ ಅವರು ಕೇಳ್ತಾರೋ ಅವೆಲ್ಲವನ್ನ ಕೂಡ ನೀಡಬೇಕಾಗುತ್ತೆ. ಒಂದು ವೇಳೆ SIRಗೆ ಸ್ಪಂದಿಸದಿದ್ರೆ, ಸರಿಯಾದಂತಹ ಮಾಹಿತಿ ಕೊಡದಿದ್ರೆ, ನೀವು ಮತದಾನದ ಹಕ್ಕಿನಿಂದನೇ ವಂಚಿತವಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಅದೇ ಕಾರಣಕ್ಕಾಗಿ SIR ಅಲ್ಲಿ ನೀವು ಮಾಹಿತಿಯನ್ನು ಕೊಡುವುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ SIR ಆರಂಭ ಆಗಿದ್ದು ಇದೇ 29ರವರೆಗೆ, ಅಂದ್ರೆ ಜುಲೈ 29ರವರೆಗೂ ಕೂಡ SIR ಪ್ರಕ್ರಿಯೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮತದಾರನು ಕೂಡ, ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಮತದಾರನು ಕೂಡ ಈ ಒಂದು SIR ಪ್ರಕ್ರಿಯೆಗೆ ಸ್ಪಂದನೆ ಮಾಡಲೇಬೇಕಾಗುತ್ತೆ. ಅರ್ಜಿಯನ್ನ ತಗೊಂಡು ಮನೆ ಬಾಗಿಲಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಮಾಹಿತಿಯನ್ನ, ದಾಖಲಾತಿಗಳನ್ನ ಕೊಡಬೇಕು. ಆದ್ರೆ SIR ಅನ್ನೋದು ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ ಅನೇಕ ಚುನಾವಣೆಗಳಲ್ಲಿ, ಇದು ರಾಜಕೀಯ ಪಕ್ಷಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗಿತ್ತು, ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗಿದ್ದು. ಜೊತೆಗೆ SIR ನಿಂದನೇ ಕೆಲವು ಕಡೆಗಳಲ್ಲಿ ಅನೇಕ ಮತದಾರರು ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಂಡಿದ್ರು. ನಿಜ ಮತದಾರರು ಯಾರಿದ್ದಾರೆ, ಅರ್ಹರಾದರು ಯಾರಿದ್ದಾರೆ, ಅವರು ನಿಜವಾಗ್ಲೂ ಕೂಡ ಉಳ್ಕೊಳ್ತಾರೆ.
ಒಂದು ವೇಳೆ ಅಲ್ಲದವರು ತಮ್ಮ ಹಕ್ಕನ್ನ ಕಳೆದುಕೊಳ್ತಾರೆ. ಅದೇ ಕಾರಣಕ್ಕಾಗಿ ಈ ಹಿಂದಿನ ಎಲೆಕ್ಷನ್ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗಿದ್ದು ಅನೇಕ ರಾಜ್ಯಗಳಲ್ಲೂ ಕೂಡ ಗಮನಿಸಿದ್ವಿ. ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳದಂತೂ ಯಾವ ರೀತಿಯಂತಹ ಬೆಳವಣಿಗೆ ಆಯಿತು ಅನ್ನೋದನ್ನು ನೀವೆಲ್ಲರೂ ಕೂಡ ನೋಡಿದ್ರಿ. ಅದೇ ಕಾರಣಕ್ಕಾಗಿ ಬಿಹಾರದಲ್ಲೂ ಕೂಡ ದೊಡ್ಡ ಮಟ್ಟದ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ SIR ಸಂಘರ್ಷ ಆರಂಭ ಆಗಿದೆ. ಈ SIR ಸಂಘರ್ಷದ ಸಂದರ್ಭದಲ್ಲೇ ಈಗಾಗಲೇ ಸಿಎಂ ಆಗಿರುವಂತಹ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಎಲ್ಲರೂ ಕೂಡ ನಿಮ್ಮ ಮಾಹಿತಿಯನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಮತದಾನದ ಹಕ್ಕಿನಿಂದ ನೀವು ವಂಚಿತರಾಗಬಾರದು ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಅವರ ಮನೆಯಿಂದಲೇ ಇವತ್ತು SIR ಆರಂಭ ಆಗಿದೆ. ಹಾಗಾದ್ರೆ SIRನ ಆರಂಭದ ಪ್ರಕ್ರಿಯೆಗಳು ಏನು, ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ SIR ಪ್ರಕ್ರಿಯೆ ಶುರುವಾಗಿದೆ. ಹಾಗಾದ್ರೆ ಆ ಪ್ರಕ್ರಿಯೆಗಳಲ್ಲಿ ಎಷ್ಟು ಮತದಾರರು ಇದ್ದಾರೆ, ಯಾರ್ಯಾರಿಗೆ ಈ ಒಂದು ಇವತ್ತಿನ SIR ಇವತ್ತಿಂದ ಆರಂಭ ಆಗುವಂತಹ SIR ಅಲ್ಲಿ ಈ ಒಂದು ಮಾಹಿತಿಯನ್ನ ಕೊಡಬೇಕಾಗತ್ತೆ ಅನ್ನೋದನ್ನ ನೋಡೋದಾದ್ರೆ ಆಲ್ರೆಡಿ ರಾಜ್ಯದಲ್ಲಿ SIR ಆರಂಭ ಆಗಿದ್ದು ರಾಜ್ಯದಲ್ಲಿ ಇವತ್ತಿನಿಂದ ಅಧಿಕೃತವಾಗಿ SIR ಪ್ರಕ್ರಿಯೆ ಆರಂಭ ಆಗಿದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ 5,54,32,314 ಮತದಾರರು ಫಿಲ್ಟರ್ ಆಗಲಿದ್ದಾರೆ. ಇದರಲ್ಲಿ ಮ್ಯಾಪಿಂಗ್ ಕೂಡ ನಡೆಯುತ್ತೆ. ಈ ರೀತಿಯಾಗಿ SIR ಪ್ರಕ್ರಿಯೆಗಳು ಆರಂಭ ಆಗಿ ಅದರಲ್ಲಿ ನಾವು ಇಷ್ಟು ಕೋಟಿ ಮತದಾರರು ಕರ್ನಾಟಕದಲ್ಲಿ SIR ಪ್ರಕ್ರಿಯೆಗೆ ಒಳಪಡ್ತಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಯಾರು ಇಷ್ಟು ಕೋಟಿಯಲ್ಲಿ ಇದ್ದಾರೆ ಕೆಲವರ ಹೆಸರು ಹೋಗಿರುವಂತಹ ಚಾನ್ಸಸ್ ಕೂಡ ಇದೆ, ದಾಖಲಾತಿಗಳು ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ. ಸೊ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಆಗಿರುವ ಅನ್ಬುಕುಮಾರ್ ಅವರ ಮನೆಯಿಂದಲೇ ಆರಂಭ ಆಗಿದೆ ಇವತ್ತಿನ SIR ಪ್ರಕ್ರಿಯೆ. ಈಗಾಗಲೇ ಅನ್ಬುಕುಮಾರ್ ಅವರು ಕೂಡ ಆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ SIR ಪ್ರಕ್ರಿಯೆ ಇರುತ್ತೆ, ಏನು ಮಾಡಬೇಕು ಜನರು, ಪ್ರತಿಯೊಬ್ಬ ಮತದಾರರು ಮಾಡಬೇಕಾದಂತಹ ತಮ್ಮ ಕರ್ತವ್ಯಗಳು ಏನು ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಮೊದಲಿಗೆ BLOಗಳಿಂದ ಗಣತಿ ನಮೂನೆಯ ಅರ್ಜಿಯನ್ನ ಪಡೆದಿದ್ದಾರೆ ಅನ್ಬುಕುಮಾರ್ ಅವರು. ಮೊದಲಿಗೆ ಅವರೇ ಆ ಒಂದು ಅರ್ಜಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಫ್ಲೈನ್ ಆನ್ಲೈನ್ ನಲ್ಲೂ ಕೂಡ ಈ ಒಂದು ಅರ್ಜಿಗೆ ಮಾಹಿತಿಯನ್ನ ನೀಡಬಹುದು. ಜೂನ್ 30ರಿಂದ ಜುಲೈ 29ರವರೆಗೆ BLOಗಳಿಂದ ಮನೆ ಮನೆಗೆ ಭೇಟಿ ಕೊಡುವಂತಹ ಕೆಲಸ ಆಗುತ್ತೆ. ಅವರು ಮನೆ ಮನೆಗೆ ಭೇಟಿ ಕೊಟ್ಟು ಅರ್ಜಿಯನ್ನ ಕೊಡ್ತಾರೆ, ಮಾಹಿತಿಯನ್ನ ಪಡ್ಕೊಳ್ತಾರೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಇಲ್ಲಿ ಪ್ರಕಟ ಆಗತ್ತೆ. ಕರಡು ಮತದಾರರ ಪಟ್ಟಿ ಪ್ರಕಟ ಆದ ನಂತರ ಇರುವಂತಹ ಕೆಲಸಗಳನ್ನ ನೋಡಿದ್ರೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಕೂಡ ನಿಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದರೂ ಈ ಒಂದು ತಮ್ಮ ಈ SIR ಪ್ರಕ್ರಿಯೆಯಲ್ಲಿ ಏನಾದರೂ ಹೆಸರು ವಂಚಿತರಾಗಿದ್ರೆ ಅಥವಾ ಅವರ ಹೆಸರುಗಳು ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲೇ ಆಕ್ಷೇಪಣೆಯನ್ನ ಸಲ್ಲಿಸಿ ನಿಮ್ಮ ಮಾಹಿತಿಗಳನ್ನು ಕೊಡೋದಕ್ಕೂ ಕೂಡ ನಿಮಗೆ ಅವಕಾಶ ಇದೆ. ಹಾಗಾಗಿ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ 5ರಿಂದ ಅಕ್ಟೋಬರ್ 3 ಆ ಸಂದರ್ಭದಲ್ಲಿ ನೋಟಿಸ್ ಅಥವಾ ಆಕ್ಷೇಪಣೆಗಳ ವಿಲೇವಾರಿಯನ್ನ ಕೂಡ ಮಾಡಲಾಗುತ್ತೆ. ಏನಾಗಿದೆ ಇದರಲ್ಲಿ, ಯಾಕೆ ಯಾರ್ಯಾರ್ದಾದ್ರೂ ಬಿಟ್ಟು ಹೋಗಿದೆಯಾ, ಬಿಟ್ಟು ಹೋಗಿದ್ದಾದ್ರೆ ಯಾಕೆ, ಏನು ಮಾಹಿತಿ ಇಲ್ಲಿ ತಪ್ಪಾಗಿದೆ ಅಥವಾ ಯಾವ ದಾಖಲಾತಿಗಳವರಲ್ಲಿ ಇಲ್ಲ, ನಮ್ಮ ರಾಜ್ಯದವರೇನಾ, ಹೊರ ರಾಜ್ಯದವರೇನಾ ಅಥವಾ ಬೇರೆ ದೇಶದವರ, ಇವೆಲ್ಲದರ ಮಾಹಿತಿಯನ್ನ ಕೂಡ ಕಡ್ಲಾಗುತ್ತೆ. ಆಕ್ಷೇಪಣೆಯನ್ನ ಸಲ್ಲಿಸುವ ಸಂದರ್ಭದಲ್ಲಿ ಅದರ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. ನೆಕ್ಸ್ಟ್ ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗತ್ತೆ. ಇದಕ್ಕೆಲ್ಲವೂ ಕೂಡ ಸಮಯಾವಕಾಶ ಇದೆ. ಈ ಒಂದು ನಿಗದಿತ ಅವಧಿಯಲ್ಲೇ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಡೀತಾ ಹೋಗುತ್ತೆ. ಪ್ರಮುಖವಾಗಿ ಇಲ್ಲಿ ಆಗಬೇಕಾಗಿರೋದು ಪ್ರತಿಯೊಬ್ಬ ಮತದಾರರು ಕೂಡ ತಮ್ಮ ಹಕ್ಕಿನಿಂದ ವಂಚಿತರಾಗಬಾರದು ಅನ್ನುವ ಕಾರಣಕ್ಕಾಗಿಯೇ ಈ ಒಂದು ಬೆಳವಣಿಗೆ ಆದರೆ ಮತ್ತೊಂದು ಕಡೆ ಅರ್ಹರಲ್ಲದವರು ಅಥವಾ ಈ ಒಂದು ಸಂದರ್ಭದಲ್ಲಿ ಯಾರು ಮತದಾರರು ನಿಜವಾದ ಕರ್ನಾಟಕದ ಮತದಾರರು ಅಲ್ಲ ಇದ್ದಾರೆ ಅಂಥವರು ಅಥವಾ ಬೇರೆ ಕಡೆಯಿಂದ ಬಂದಂಥವರು, ಬೇರೆ ದೇಶದಿಂದ ಬಂದಂಥವರು ಕೂಡ ಈ ಒಂದು ಸಂದರ್ಭದಲ್ಲಿ ಹೊರಗೆ ಹಾಕುವಂತಹ ಚಾನ್ಸಸ್ ಇದೆ. ಹಾಗೆ ಅವರನ್ನು ಹೊರ ಹಾಕುವಂಥ ಎಲ್ಲಾ ಪ್ರಕ್ರಿಯೆಗಳು ಕೂಡ ಇದರಲ್ಲಿ ನಡೆಯುತ್ತೆ. ಇದುವೇ ಕೆಲವೊಂದು ಪಕ್ಷಗಳಿಗೆ ಆತಂಕಕ್ಕೆ ಕೂಡ ಕಾರಣ ಆಗಿರೋದು. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ಏನು ಹೇಳಿದ್ದಾರೆ ನೋಡೋಣ. ಒಂದು ಮನೆಗೂ ನಾವು ಅವರ ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಆಮೇಲೆ ಮ್ಯಾಪಿಂಗ್ ಅಂತ ಈಗಲೇ ಮೊದಲೇ ಹೇಳಿದ್ದೀನಿ ನಾನು, 5,54,00,000 ಮತದಾರರಲ್ಲಿ ಈಗಾಗಲೇ 5,08,00,000ಕ್ಕೆ ಮೇಲ್ಪಟ್ಟ ಮತದಾರರು ಮ್ಯಾಪಿಂಗ್ನು ಮಾಡಿದ್ವಿ. ಇಟ್ಸ್ 91.67% ಮ್ಯಾಪಿಂಗ್ ಈಗಾಗಲೇ ಕರ್ನಾಟಕದ ಮ್ಯಾಪಿಂಗ್ ಆಗಿದೆ. BBMP ಮಾತ್ರ ಸ್ವಲ್ಪ ಬಾಕಿ ಇದೆ. ಬಾಕಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಮೋರ್ ದನ್ 90% ಮೇಲ್ಪಟ್ಟು ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಅಕಸ್ಮಾತ್ ಈ ಮ್ಯಾಪಿಂಗ್ ಇನ್ನೂ ಜುಲೈ 29 ತನಕ ಮ್ಯಾಪಿಂಗ್ ಪ್ಯಾರಲಲ್ಲಿ ನಡೀತಾನೆ ಇರ್ತದೆ. ಅದರಿಂದ ಮ್ಯಾಪಿಂಗ್ ಆಗಿದ್ದರೂ ಸರಿ ಆಗದೇ ಇದ್ದರೂ ಸರಿ ಮತದಾರರು ಯಾರ್ಯಾರ ಹೆಸರೆಲ್ಲ 16/6/2026 ಅಂದರೆ ಯಾವ ಡೇಟ್ಗೆ ನಾವು ಫ್ರೀಸ್ ಮಾಡಿದ್ವಿ ಎಲೆಕ್ಟ್ರಲ್ ರೋಲನ್ನು
ಆವತ್ತಿನ ದಿನ ಯಾರ್ಯಾರ್ದು ಹೆಸರೆಲ್ಲ ಮತದಾರ ಪಟ್ಟಿಯಲ್ಲಿ ಇತ್ತು ಎಲ್ಲರಿಗೂ ಎಲಿಮಿನೇಷನ್ ಫಾರ್ಮ್ ಮನೆಗೆ ಬರ್ತದೆ. ಕೆಲವು ಷರತ್ತುಗಳಿರ್ತವೆ. ತಾವು ನೋಡಿದರೆ 3 ಷರತ್ತು ಹಾಕಿದ್ದಾರೆ. ಒಂದು, ನಾನು ಈ ದೇಶದ ಪ್ರಜೆ ಆಗಿದ್ದೀನಿ, ಬೇರೆ ಯಾವುದೇ ದೇಶದ ಪ್ರಜೆ ಇಲ್ಲ ಎಂದು ಒಂದು ಇರ್ತದೆ. ಸೆಕೆಂಡ್, ನಾನು ಒಂದು ಕಡೆ ಮಾತ್ರ ವೋಟರ್ ಲಿಸ್ಟಲ್ಲಿ ಹೆಸರು ಇಟ್ಕೊಂಡಿದ್ದೀನಿ, ಒಂದಕ್ಕೆ ಮೇಲ್ಬಿಟ್ಟು ಎಲ್ಲೂ ಇಲ್ಲ ಅಂತ. ಮೂರನೇದು, ನಾನೇನಾದ್ರು ತಪ್ಪು ಮಾಹಿತಿ ಕೊಟ್ಟರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಸೆಕ್ಷನ್ 31 ಪ್ರಕಾರ ಶಿಕ್ಷೆಗೆ ಒಳಗಾಗುವ ಅರಿವು ನನಗೆ ಇದೆ ಅಂತ 3 ಷರತ್ತು ಹಾಕಿದ್ದಾರೆ. ಮತ್ತು ಎರಡನೇದು, ವೋಟರ್ ತನ್ನ ಮಾಹಿತಿ ತಾನೇ ತುಂಬುವುದರಿಂದ ಖಂಡಿತವಾಗಿ ಯಾವುದು ತಪ್ಪು ಮಾಹಿತಿ ನೀಡುವುದಿಲ್ಲ ಎಂದು ನಾವು ಪರಿಪೂರ್ಣವಾಗಿ ನಂಬುತ್ತೀವಿ. ಹಾಗಾದರೆ ಅವ್ರ ಮತದಾರರು ಅವರು ತನ್ನ ಮಾಹಿತಿಯನ್ನು ನೀಡುವುದಿಲ್ಲ, ಅವ್ರು ಖಂಡಿತವಾಗಿ ಭಾಳ ಗಮನಾರ್ಹತೆ ಮಾಡ್ತಾರೆ, ಅಂಥ ಪ್ರಾಬ್ಲಮ್ ಆಗೋದಿಲ್ಲ. ಅಕಸ್ಮಾತ್ ಏನಾದ್ರು ಮಾಹಿತಿ ತಪ್ಪಾಗಿ ಬರೆದಿದ್ದಲ್ಲಿ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ August 5 ಆದ ನಂತರ ವೋಟರ್ ಲಿಸ್ಟ್ ತಾವು ಹೆಸರು ಚೆಕ್ ಮಾಡಿಕೋಬಹುದು. ಚೆಕ್ ಮಾಡೋ ಸಂದರ್ಭದಲ್ಲಿ ಏನಾದ್ರು ಹೆಸರಲ್ಲಿ ಸ್ವಲ್ಪ ಬದಲಾವಣೆ ಬೇರೆ ಬೇಕಾದರೆ ಖಂಡಿತವಾಗಿ ಅವ್ರ ಕ್ಲೈಮ್ಸನ್ನು ಕೊಡಬಹುದು. ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ SIRಗೆ ಏನೇನು ಬೇಕು, ಏನೆಲ್ಲ ದಾಖಲಾತಿಗಳು ಇರಬೇಕಾಗತ್ತೆ ನಿಮ್ಮ ಹತ್ರ ಅನ್ನೋದನ್ನ ನೋಡೋದಾದ್ರೆ, ಈಗ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರಗಳ ID ಕಾರ್ಡ್ ಇರಬೇಕಾಗತ್ತೆ, ಗುರುತಿನ ಚೀಟಿಯನ್ನ ನೀವು ಹೊಂದಿರಬೇಕಾಗತ್ತೆ. ಆಗ ಆ ರೀತಿಯಾಗಿ ಒಂದು ದಾಖಲೆಗಳು ಅವರಿಗೆ ಸಿಕ್ಕ ಹಾಗೆ ಆಗುತ್ತೆ. ಪಿಂಚಣಿ ಪಾವತಿಯ ಆದೇಶ ಪತ್ರ ಇದ್ರೂ ಕೂಡ ಆ ಒಂದು ದಾಖಲಾತಿ ಕೂಡ ನೀವು ನೀಡಬೇಕಾಗತ್ತೆ, ಅದು ಕೂಡ ದಾಖಲಾತಿಯನ್ನ ಅನ್ವಯ ಮಾಡಿಕೊಳ್ಳಲಾಗುತ್ತೆ. ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವಲ್ಲಿ ನೀಡಬೇಕಾಗತ್ತೆ. ಪಾಸ್ಪೋರ್ಟ್ ಇದ್ರೂ ಕೂಡ ಅದು ಒಂದು ದಾಖಲಾತಿಯೇ ಆಗುತ್ತೆ. ಹಾಗಾಗಿ ಪಾಸ್ಪೋರ್ಟ್ ನಲ್ಲಿರುವಂತಹ ಎಲ್ಲ ಅಂಶಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಬಹುದು. ಇನ್ನು SSLCಯ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನೀಡಬೇಕಾಗತ್ತೆ ಈ ಒಂದು ದಾಖಲಾತಿಯನ್ನ ಸಂದರ್ಭದಲ್ಲಿ. ಯಾಕಂದ್ರೆ ನಾವು ಯಾವ್ಯಾವ ದಾಖಲಾತಿಗಳನ್ನ ಅಥೆಂಟಿಕೇಶನ್ ಆಗಿ ನೀಡ್ತೀವೋ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾಯಂ ನಿವಾಸಿಯ ಪತ್ರ, ನೀವು ಆ ಸ್ಥಳದಲ್ಲಿ ನೀವು ಕಾಯಂ ನಿವಾಸಿ, ಆ ರಾಜ್ಯದ ಕಾಯಂ ನಿವಾಸಿ ಅನ್ನೋದನ್ನ, ಅರಣ್ಯ ಹಕ್ಕುಗಳ ಪ್ರಮಾಣ ಪತ್ರ ಇದ್ರೂ ಕೂಡ ನೀವು ಆ ದಾಖಲಾತಿಯನ್ನು ಕೂಡ ನೀಡಬಹುದು. ಜೊತೆಗೆ ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ನೀಡಬೇಕಾಗುತ್ತೆ. ಭೂ ಅಥವಾ ಮನೆ ಹಂಚಿಕೆಯ ಪತ್ರ, ಯಾರಿಗಾದ್ರೂ ಈ ರೀತಿಯಂತಹ ಪತ್ರ ಸಿಕ್ಕಿದ್ರೆ ಆ ಒಂದು ದಾಖಲಾತಿಯನ್ನ ನೀಡಬೇಕಾಗುತ್ತೆ. ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ BLOಗಳು, ಅವರಿಗೆ ಈ ಎಲ್ಲಾ ದಾಖಲಾತಿಗಳನ್ನ ನೀವು ಕೊಡಬೇಕಾಗುತ್ತೆ. ಆ ಒಂದು ದಾಖಲಾತಿಗಳನ್ನ ಕೊಟ್ರೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಫಾರಂ ಕೊಟ್ಟು ಜನರಿಗೆ ಪರಿಷ್ಕರಣೆಯ ಬಗ್ಗೆ ಈಗಾಗಲೇ ಮನವರಿಕೆ ಮಾಡಿಕೊಡುವಂತಹ ಕೆಲಸಗಳನ್ನು ಕೂಡ ಮಾಡಲಾಗುತ್ತೆ. ಹೇಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಅರಿವು ಮೂಡಿಸುವ ಕೆಲಸವನ್ನು ಆಲ್ರೆಡಿ ಈಗಾಗಲೇ ಮಾಡಲಾಗ್ತಾ ಇದೆ ಅನೇಕ ಕಡೆಗಳಲ್ಲಿ. ಮುಂದಿನ ದಿನಗಳಲ್ಲೂ ಕೂಡ ಈ ಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BLO ಮಾತಾಡಿದ್ದಾರೆ, ನೋಡೋಣ. ನಮ್ಮ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್. ನಮಗೆ ಅವರು ಒಳ್ಳೆ ಬೆಳಗ್ಗೆಯಿಂದನೂ ಮಾಡ್ತಾ ಇದ್ದೀವಿ. ಸೊ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅವರು ಕೂಡ ಇದು ಒಳ್ಳೆ ಮೋಟಿವ್ ಅಂತಲೇ ಹೇಳ್ತಾ ಇದ್ದಾರೆ. ಸರ್ ಏನಿದು SIR ಅಂದರೆ ನಮ್ಗೆ ಇದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಇದ್ದಾರೆ. ಇವರು ನಮ್ಮ BLO ಇದ್ದಾರೆ, ಅವರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಎಲ್ಲಿತ್ತು, ಅವ್ರ ಹೆಸರು ಯಾವ ಕ್ಷೇತ್ರದಲ್ಲಿದ್ರು ಅಂತೇಳಿ ಫಿಲಪ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲೂ ಕೂಡ ಪ್ರಿವಿಯಸ್ SIR, ಸೊ ಅದ್ಬಿಟ್ಟು ಬೇರೆ ಎಲ್ಲಿದ್ರೆ ಅವರು ಅಂತ. ಸೊ ಇವೆರಡು ಕೂಡ ಅವ್ರ ಹತ್ರ ದಾಖಲೆಗಳಿಲ್ಲ ಅಂತಂದ್ರೆ ಇಲ್ಲಿಗೆ ಬರ್ತಾರೆ ಸರ್. ಈ ಕಾಲಮ್ ಬಂದ್ಮೇಲೆ ಈ ಕಾಲಮ್ ಅಲ್ಲಿ ಎಲ್ಲಾ ಡೀಟೇಲ್ಸು ಫಿಲಪ್ ಮಾಡ್ತಾರೆ. ಸೊ ಈ ಕಾಲಮ್ ಅಲ್ಲಿ ಎಲ್ಲಾ ಡೀಟೇಲ್ಸು ಫಿಲಪ್ ಮಾಡಿ ನಮಗೆ ಕೊಡ್ತಾರೆ. ಇತ್ತೀಚೆಗೆ ಸರ್ ಕಲರ್ ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಫಿಕ್ಸ್ ಮಾಡಿ ಕೊಡ್ಬೇಕು ಸರ್. ಅಷ್ಟೇ. ಎರಡು ಅರ್ಜಿ ಅವರು ಕೊಡ್ತೀರಾ? ಎರಡು ಅವ್ರಿಗೆ ಕೊಡ್ತೀವಿ ಸರ್. ಈ ಎರಡು ಏನ್ ಮಾಡ್ತಾರೆ, ಅವರು ಎರಡು ಫಿಲಪ್ ಮಾಡ್ತಾರೆ ಸರ್. ಎರಡು ಫಿಲಪ್ ಮಾಡಿ ಎಲ್ಲ ಫಿಲ್ಡ್ ಆಗಿರೋ ಡೀಟೇಲ್ಸ್ನ ಇಲ್ಲಿ ಸೈನು ಅಥವಾ LTA ಮಾಡಿಬಿಟ್ಟು ಒಂದು ಕಾಪಿ ನಮಗೆ ಕೊಡ್ತಾರೆ ಸರ್. ನಮ್ಮ BLOನೇ ವೆರಿ ನೆಕ್ಸ್ಟ್ ರೌಂಡು ಹೋಗ್ತಾರೆ ಸರ್, ಕಲೆಕ್ಟ್ ಮಾಡ್ಕೊಳಕ್ ಹೋಗ್ತಾರೆ. ಬೈ ಚಾನ್ಸ್ ಅವ್ರ ಅವೈಲಬಿಲಿಟಿ ಇಲ್ಲ ಅಂತಂದ್ರೆ ಇಲ್ಲಿ ನಮ್ಮ BLO ನಂಬರ್ ಇದೆ ಸರ್ ಟಾಪ್ ಪೋಸ್ಟ್ ಅಲ್ಲಿ. ಸೊ ಅವರು ಕಾಲ್ ಮಾಡ್ತಾರೆ, ಈ ತರ ನೀವು ಕೊಟ್ಟು ಹೋಗಿರೋ ಅರ್ಜಿ ರೆಡಿ ಇದೆ ಬನ್ನಿ ಅಂತಂದಾಗ ನಮ್ಮ ಕನ್ಸರ್ನ್ BLO ಹೋಗ್ಬಿಟ್ಟು ರಿಸೀವ್ ಮಾಡ್ಕೊಂಡು ಬರ್ತಾರೆ ಸರ್. ಈಗ SIR ಪ್ರಕ್ರಿಯೆ ಅನೇಕರಿಗೆ ಗೊಂದಲಗಳು ಇದೆ. ನಾವ್ ಏನ್ ಮಾಡ್ಬೇಕಪ್ಪ, ಅವ್ರು ಬರುವಂತಹ ಸಂದರ್ಭದಲ್ಲಿ BLOಗಳು ಪ್ರಶ್ನೆಯನ್ನ ಕೇಳ್ತಾರೆ, ಮಾಹಿತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆತಂಕ, ಗೊಂದಲ ಇದೆ. ಹಾಗಾದ್ರೆ ಮತದಾರರು ಏನ್ ಮಾಡ್ಬೇಕಾಗತ್ತೆ, BLOಗಳು ಬಂದಂತಹ ಸಂದರ್ಭದಲ್ಲಿ SIR ಪ್ರಕ್ರಿಯೆಗೆ ಯಾವ ರೀತಿ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ, ಮತದಾನದ ಹಕ್ಕನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ SIR ಬಹಳ ಮುಖ್ಯ. ವೋಟರ್ ID ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಯಾವುದೇ ಸೌಲಭ್ಯ ಸಿಗದ ಹಾಗೆ ಕೂಡ ಆಗುವಂತಹ ಚಾನ್ಸಸ್ ಇದೆ. ಸೊ ಹಳೆ ಫೋನ್ ನಂಬರ್ ಅನ್ನ ನೀವು ನೀಡಬೇಕಾಗುತ್ತೆ. ಯಾವ ಫೋನ್ ನಂಬರ್ ಅನ್ನ ಹಿಂದೆ ಬಳಕೆ ಮಾಡಿದ್ರೆ ಆ ಫೋನ್ ನಂಬರ್ ಅನ್ನ ಕೊಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಹಳೆ ನಂಬರ್ ಇಲ್ಲ ಅಂತ ಹೇಳಿದ್ರೆ ಹೊಸ ನಂಬರ್ ಅನ್ನ ಬರೆಸಬೇಕು. ಆ ಹೊಸ ನಂಬರ್ಗೆ ನಿಮ್ಗೆ OTP ಕೂಡ ಬರುತ್ತೆ, ಅದನ್ನ ನೀವು ನಮೂದಿಸಬೇಕಾಗುತ್ತೆ. ಹಳೆ ನಂಬರ್ ಇದ್ರೆ ಅದಕ್ಕೆ ಬರುತ್ತೆ, ಒಂದ್ ವೇಳೆ ಹೊಸ ನಂಬರ್ ಇದ್ರೆ ಅದನ್ನ ಕೊಟ್ಟು ಆಗ ನೀವು ಅದನ್ನ ನಮೂದನೆ ಮಾಡಬೇಕಾಗುತ್ತೆ. ನಿಮ್ಮ ಹೆಸರು, ಬೂತ್, ಫೋಟೋ ಬದಲಾವಣೆಗೂ ಕೂಡ ಈ ಸಂದರ್ಭದಲ್ಲಿ ಅವಕಾಶ ಇದೆ. ಕುಟುಂಬ ಸದಸ್ಯರ ಪೈಕಿ ಒಬ್ಬರು ಮಾಹಿತಿಯನ್ನು ಕೊಡಬಹುದು, ಎಲ್ಲರೂ ಕೂಡ ಇರಬೇಕು ಅನ್ನುವಂತಹ ಅವಶ್ಯಕತೆ ಏನು ಇಲ್ಲ. ಒಬ್ಬರು ಇಡೀ ಮನೆಯಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ ಅವರ ಮಾಹಿತಿಯನ್ನ ನೀಡಬಹುದು. ಆದ್ರೆ ಸರಿಯಾದ ಮಾಹಿತಿಯನ್ನ ಕೊಡುವಂತಹ ಜವಾಬ್ದಾರಿ
ಆ ವ್ಯಕ್ತಿಯದ್ದ ಆಗಿರ್ಬೇಕಾಗತ್ತೆ. ಯಾರು ಮಾಹಿತಿಯನ್ನ ಕೊಡ್ತಾರೋ ಅವರು ಸರಿಯಾದ ಮಾಹಿತಿಯನ್ನ ನೀಡಬೇಕಾಗತ್ತೆ. ಅಂತಹವರನ್ನ ನಾವು ಮನೆಯಲ್ಲಿ ನೀವು ಮಾಹಿತಿ ಕೊಡಿ ಅಂತ ಹೇಳಿ ನಿಲ್ಸಿದ್ರು ಕೂಡ ಓಕೆ ಆಗತ್ತೆ. ವಾರದ ಒಳಗೆ ಎಲ್ರಿಗೂ ಕೂಡ ಈಗ ಫಾರಂ ಸಿಗುತ್ತೆ. ಹಾಗಾಗಿ ಈ ಒಂದು ವಾರದಲ್ಲಿ ಯಾರ್ಯಾರಿಗೆ ಮಾಹಿತಿ ಮನೆಯಲ್ಲಿ ಎಲ್ರಿಗೂ ಕೂಡ ಹೇಳುವಂತಹ ಪ್ರಯತ್ನಗಳು ಆಗಬೇಕು. ಎಜುಕೇಟೆಡ್ ಇದ್ರೆ ಅವರೇ ಮನೆಯಲ್ಲಿ ಹೇಳಬಹುದು. ಸೊ 29ರೊಳಗೆ ಎಲ್ಲರೂ ಕೂಡ ಅರ್ಜಿಯನ್ನ ವಾಪಸ್ ಕೊಡಬೇಕಾಗುತ್ತೆ. ಜುಲೈ 29ನೇ ತಾರೀಕು ಲಾಸ್ಟ್ ಡೇಟ್. ಮನೆ ಬಾಗಿಲಿಗೆ ಬಂದ ಅರ್ಜಿಯನ್ನ ತುಂಬಿಕೊಡೋದು ಬಹಳ ಒಳ್ಳೆಯದು. ಆಗ್ಲೇ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಅಲ್ಲೇ ಕ್ಲಿಯರ್ ಆಗುತ್ತೆ. ಮತ್ತೊಂದು ಕಡೆ ಆ್ಯಪ್ ಆಗಿರ್ಬೋದು, ಆನ್ಲೈನ್ ಕಷ್ಟವಾದ್ರೆ ಮನೆ ಬಾಗಿಲಿಗೆ ಬಂದಾಗ ಅದನ್ನ ನೀವು ಮಾಡಿಸಿಕೊಳ್ಳಿ. ಆಗ ನಿಮ್ಮಲ್ಲಿರುವಂತಹ ಯಾವುದು ದಾಖಲಾತಿಗಳಿದೆ ಅದನ್ನ ಕೊಡಿ, ಇನ್ಫಾರ್ಮೇಶನ್ ಏನಿದೆ ಅದನ್ನ ನೀವು ಕೊಟ್ರೆ ಅಲ್ಲೇ ಅಪ್ಲಿಕೇಶನ್ ಫಿಲ್ ಆಗುತ್ತೆ. ನೀವು ಮತದಾನದ ಹಕ್ಕಿನಿಂದ ವಂಚಿತರಾಗೋದು ತಪ್ಪತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಆ್ಯಪ್ ಥ್ರೂ ನಾನು ಮಾಡ್ತೀನಿ, ಆನ್ಲೈನ್ ಥ್ರೂ ಮಾಡೋದಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ BLOಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಆದರೆ ಜುಲೈ 29ರ ಒಳಗೆ ನೀವು ಅದನ್ನ ತುಂಬಿ ಫಾರ್ಮ್ ಅನ್ನ ನೀಡಬೇಕಾಗತ್ತೆ. ಹಾಗಾದ್ರೆ ಈಗ ಯಾಕೆ SIR ಬೇಕು, SIR ನಾವು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಆದ್ರೆ ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ SIR ಆಗದಿದ್ರೆ ನೀವೇನೀಗ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದೀರಿ ಆ ಗ್ಯಾರಂಟಿ ಕೂಡ ನಿಮಗೆ ಸಿಗೋದಿಲ್ಲ. CM ಮನೆಯಲ್ಲಿ SIR ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಇವತ್ತು ಖುದ್ದು CM DK ಶಿವಕುಮಾರ್ ಅವರೇ ಭಾಗಿಯಾಗಿದ್ದಾರೆ. ಅವರ ಜೊತೆಗೆ ಅವರ ಪತ್ನಿ ಕೂಡ ಇದಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಮತದಾನದ ಹಕ್ಕನ್ನ ಉಳಿಸಿಕೊಳ್ಳಿ ಅಂತ ಹೇಳಿ CM DK ಶಿವಕುಮಾರ್ ರಾಜ್ಯದ ಮತದಾರರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. SIR ನಲ್ಲಿ ಪಾಲ್ಗೊಂಡು ಮತದಾರನಾಗದಿದ್ರೆ ಸಂಕಷ್ಟ ಅನ್ನುವ ವಿಚಾರವನ್ನ ಖುದ್ದು CM DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು. ಹಾಗಾಗಿ ಗ್ಯಾರಂಟಿ ಯೋಜನೆಗಳು ನಿಮಗೆ ಮತ್ತೆ ಕಂಟಿನ್ಯೂ ಆಗಬೇಕಾ, ಸಿಗಬೇಕು ಅಂತ ಹೇಳಿದ್ರೆ ನೀವು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲೇಬೇಕಾಗತ್ತೆ. ರಾಜ್ಯ ಮತದಾರರು ಆಗಿದ್ರೆ ಮಾತ್ರ ನಿಮಗೆ ಗ್ಯಾರಂಟಿಯ ಫಲಾನುಭವಿಗಳು ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಆ ಒಂದು ಗ್ಯಾರಂಟಿ ಯೋಜನೆಗಳು ಕೂಡ ಮುಂದೆ ಕೈ ತಪ್ಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಯಾವುದೋ ಊರಿಂದ ಬಂದವರಿಗೆ ಗ್ಯಾರಂಟಿ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ನಮ್ಮ ರಾಜ್ಯದವರಿಗೆ ಮಾತ್ರ ಗ್ಯಾರಂಟಿ ಕೊಡಬೇಕು ಅನ್ನುವಂತಹ ಚಿಂತನೆಯನ್ನು ಆಲ್ರೆಡಿ ಸರ್ಕಾರ ಮಾಡಿರೋದು ನಿಮಗೂ ಕೂಡ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಅರ್ಹ ಫಲಾನುಭವಿಗಳು ನಮ್ಮ ಕರ್ನಾಟಕದವರು ಆಗಿರಬೇಕು, ಅವರಿಗೆ ಮಾತ್ರ ಈ ಗ್ಯಾರಂಟಿಯ ಫಲಾನುಭವಿ ಸಿಗಬೇಕು ಅನ್ನುವಂತಹ ಯೋಚನೆ ಕೂಡ ಈಗಾಗಲೇ ಸರ್ಕಾರದಲ್ಲಿ ಇರುವಂಥದ್ದು. ಅದಕ್ಕಾಗಿಯೇ ಈಗಾಗಲೇ ಪರಿಷ್ಕರಣೆ ಮಾಡುವ ಮಾತುಗಳು ಕೂಡ ಆಡ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು CM DK ಶಿವಕುಮಾರ್ ಮಾತಾಡಿದ್ದಾರೆ. ನನ್ನ ಮನೆಯಿಂದನೇ ನಮ್ಮ ರಾಮನಗರ ಇಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅವರು ಬಂದು ನಮ್ಮಿಂದನೇ ಪ್ರಾರಂಭ ಮಾಡಿದ್ದಾರೆ. ನಾನು ನನ್ನ ಇನ್ಯುಮರೇಷನ್ ಫಾರಂನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಮಾಹಿತಿಯನ್ನು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು, ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದಾಗ ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ. ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರೋಂಥ ಒಂದು ಅವಕಾಶ ಇದೆ. ಅದರಲ್ಲಿ ಕುಟುಂಬದ ಸದಸ್ಯಗಳು, ಈಗ ನಾನು ನನ್ನ ಮನೇಲಿ ಇದ್ದೆ, ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇಲ್ಲ ನಮ್ಮ ತಾಯಿ ಇಲ್ಲಿಲ್ಲ. ಸೊ ಯಾರು ಒಬ್ಬರು ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅದಕ್ಕೆ ಸಿಗ್ನೇಚರ್ ಮಾಡೋದು ಕೂಡ ಅದು ಸ್ವೀಕಾರ ಮಾಡಿಕೊಳ್ತದೆ. ಸೊ ಒಬ್ಬರು ಯಾರು ಅದಕ್ಕೆ ಜವಾಬ್ದಾರಿ ಇರೋರು, ಮಾಹಿತಿ ಕರೆಕ್ಟಾಗಿರೋರು ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಯಾಕೆ ಹೇಳಿದ್ದೀನಿ ಅಂದರೆ ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವ್ನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರಿದ್ದಾರೆ ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ.
ಅದೇ ಕಾರಣಕ್ಕಾಗಿ SIR ಪ್ರಕ್ರಿಯೆಯಲ್ಲಿ ನೀವು ಪಾಲ್ಗೊಳ್ಳಲೇಬೇಕಾಗುತ್ತೆ. ಇಡೀ ರಾಜ್ಯದಾದ್ಯಂತ ಇವತ್ತು SIR ಪ್ರಕ್ರಿಯೆ ಆರಂಭ ಆಗಿದೆ, ಚಾಲನೆಯನ್ನು ಕೂಡ ನೀಡಲಾಗಿದೆ. ಅನೇಕ ಜಿಲ್ಲೆಗಳಲ್ಲಿ SIR ಪ್ರಕ್ರಿಯೆಗೆ ಇವತ್ತು ಚಾಲನೆಯನ್ನ ನೀಡಿರುವುದು ಕೊಪ್ಪಳ ಆಗಿರಬಹುದು, ಕಲಬುರಗಿ ಆಗಿರಬಹುದು, ಹೀಗೆ ರಾಜ್ಯದಾದ್ಯಂತ SIR ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಇವತ್ತು ಶಿಲ್ಪಿ ಕುಟುಂಬಕ್ಕೆ ಅರ್ಜಿಯನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ DC ಅವರು ಚಾಲನೆಯನ್ನ ಕೊಟ್ಟಿದ್ದು, ಪದ್ಮಶ್ರೀ ಭೀಮವ್ವ ಶಿಳ್ಳೆಕ್ಯಾತರ ಅವರ ಮನೆಗೆ ಕೊಪ್ಪಳ DC ಹೋಗಿ ಅವರಿಗೆ ಅರ್ಜಿಯನ್ನು ಕೊಟ್ಟು ಚಾಲನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹಳ್ಳಿಯ ಮತದಾರನಿಗೆ ಅರ್ಜಿಯನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ DC ಅಲ್ಲಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹಾಸನ DC ಚಾಲನೆ ಕೊಟ್ಟಿದ್ದು ಬಾನು ಮುಷ್ತಾಕ್ ಅವರಿಗೆ ಅರ್ಜಿಯನ್ನ ನೀಡುವುದರ ಮೂಲಕ ಈ ಒಂದು ಫಾರ್ಮ್ ಅನ್ನ ಫಿಲ್ ಮಾಡೋದಕ್ಕೆ ಮೊದಲ ಒಂದು ಫಾರ್ಮ್ ಅನ್ನ ಅವರಿಗೆ ಕೊಡುವುದರ ಮೂಲಕ ಅಲ್ಲಿ ಚಾಲನೆಯನ್ನ ನೀಡಲಾಗಿದೆ. ಇಡೀ ರಾಜ್ಯದಾದ್ಯಂತ ಇವತ್ತು SIR ಪ್ರಕ್ರಿಯೆ ಅಧಿಕೃತವಾಗಿ ಆರಂಭ ಆಗಿದೆ.